ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಹಾಗೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಪ್ರೆಸೆಂಟ್ ಟೆನ್ಸ್ನ ಮೂರನೇ ಟೈಪ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡೋಣ. ಹಾಗೆ ಮೊದಲನೇದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಡೆಫಿನೇಷನ್ ನೋಡೋಣ. ಇಲ್ಲಿ The present perfect tense is used to describe an action that has happened in the past but has a connection with the present ಅಂತೇಳಿ ಇಲ್ಲಿ ಡೆಫಿನೇಷನ್ ನಾವು ನೋಡಿದ್ವಿ ಅಂದರೆ ಒಂದು ಕ್ರಿಯೆ ಭೂತಕಾಲದಲ್ಲಿ ಅಂದರೆ ಪಾಸ್ಟ್ ಟೆನ್ಸ್ ಒಳಗೆ ಆಗಿರ್ತಕ್ಕಂಥದ್ದು ಮತ್ತು ಅದರ ಪ್ರಭಾವ ಇನ್ನೂ ಕೂಡ ಪ್ರೆಸೆಂಟ್ ಟೈಮಲ್ಲಿ ನಾವು ನೋಡ್ತಾ ಇದ್ದೀವಿ. ಅಥವಾ ದ ಆ್ಯಕ್ಷನ್ ವಿಚ್ ಈಸ್ ಹ್ಯಾಪನ್ಡ್ ರೀಸೆಂಟ್ಲಿ ಅಂದರೆ ಈಗ ತಾನೇ ಮುಗಿದಿರತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಹೇಳಬೇಕಂದ್ರೆ ಆ ಕ್ರಿಯೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಹೆಲ್ಪ್ ಮಾಡ್ತೈತಿ. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆ್ಯನ್ ಆ್ಯಕ್ಷನ್ ವಿಚ್ ಈಸ್ ಹ್ಯಾಪನ್ಡ್ ರೀಸೆಂಟ್ಲಿ ಆ ಟೈಮಲ್ಲಿ ಈ ಟೆನ್ಸನ್ನು ನಾವು ಉಪಯೋಗ ಮಾಡ್ತೀವಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಒಂದು ಸ್ಟ್ರಕ್ಚರ್ ನೋಡೋದಾದರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ ಮತ್ತು ಆ ಸೆಂಟೆನ್ಸ್ ಪ್ಯಾಟ್ರನ್ ಏನಿದೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅನ್ನೋದು ನೋಡೋದಾದರೆ ಇಲ್ಲಿ ಮೊದಲಿಗೆ ಆ ಸಬ್ಜೆಕ್ಟ್ ಬರ್ತದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ಎರಡು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಒಂದು ಹ್ಯಾಸು, ಇನ್ನೊಂದು ಹ್ಯಾವ್. ಹಾಗೆ ಪ್ಲಸ್ ಮೇನ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ಲಿ ಅಥವಾ V3 ಫಾರ್ಮಲ್ಲಿ ನಾವೇನು ಮಾಡ್ತೀವಿ ವರ್ಬ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಹಾಗೆ ಕೊನೆಯದಾಗಿ ಪ್ಲಸ್ ಆಬ್ಜೆಕ್ಟ್ ಅಂದರೆ ಆ ವಾಕ್ಯದಲ್ಲಿ ಆಬ್ಜೆಕ್ಟನ್ನು ಕೂಡ ನಾವು ಇಲ್ಲಿ ಉಪಯೋಗ ಮಾಡ್ತೀವಿ. ಸೊ ಇಲ್ಲಿ ಸ್ಟ್ರಕ್ಚರ್ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಒಂದು ಸೆಂಟೆನ್ಸ್ ಪ್ಯಾಟರ್ನ್. ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ನಾವೇನಾದರೂ ಇಲ್ಲಿರ್ತಕ್ಕಂತಹ ಪ್ರನೌನ್ಸ್ಗಳನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಇಲ್ಲಿ ಯಾವ ರೀತಿಯ ಹೆಲ್ಪಿಂಗ್ ವರ್ಬ್ ಬರ್ತೈತೆ. ಆಲ್ರೆಡಿ ಇಲ್ಲಿ ಮೇಲ್ಗಡೆ ಸ್ಟ್ರಕ್ಚರ್ ಒಳಗೆ ನಾನು ಎರಡು ಹೆಲ್ಪಿಂಗ್ ವರ್ಬ್ಗಳು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಹ್ಯಾಸ್ ಯಾವಾಗ ನಾವು ಯೂಸ್ ಮಾಡ್ತೀವಿ, ಹಾಗೆ ಹ್ಯಾವನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದಾಗ ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಐ, ವಿ, ಯು, ದೇ ಅನ್ನೋ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ದೇಯನ್ನು ಯೂಸ್ ಮಾಡ್ತೀವಿ. ಅದರರ್ಥ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಹಾಗೆ ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ನಾವೇನಾದ್ರು ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಾಗೆ ಹ್ಯಾಸನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಇವುಗಳನ್ನ ಯೂಸ್ ಮಾಡಿದಾಗ ನಾವು ಇಲ್ಲಿ ಹ್ಯಾಸನ್ನು ಯೂಸ್ ಮಾಡ್ತೀವಿ. ಇವುಗಳಿಗೆ ನಾವು ಸಿಂಗ್ಯುಲರ್ ನೌನ್ ಅಥವಾ ಪ್ರನೌನ್ಗಳಂತ ಕರಿತೀವಿ. ಇವುಗಳಿಗೆ ಪ್ಲೂರಲ್ ನೌನ್ ಅಥವಾ ಪ್ರನೌನ್ಗಳಂತೇಳಿ ಕರಿತೀವಿ. ಇಲ್ಲಿ ಇರ್ತಕ್ಕಂಥ ಎರಡು ಹೆಲ್ಪಿಂಗ್ ವರ್ಬ್ ಹ್ಯಾಸು ಮತ್ತು ಹ್ಯಾವು. ಇಲ್ಲಿ ಎಕ್ಸಾಂಪಲ್ ನಾವು ನೋಡೋದಾದರೆ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಇಲ್ಲೊಂದು ಎಕ್ಸಾಂಪಲ್ ನೋಡಿರಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಐ ಹ್ಯಾವ್. ಮೇಲ್ಗಡೆ ಹೇಳ್ದಂಗೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಿರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವನ್ನು ನಾವು ತೊಗೊಂಡ್ವಿ. ನೆಕ್ಸ್ಟ್ ಮೇನ್ ವರ್ಬ್ V3 ಫಾರ್ಮ್. ಇಲ್ಲಿ ಫಿನಿಶ್ V1 ಫಾರ್ಮ್ ಆದರೆ ಫಿನಿಶ್ಡ್ V3 ಫಾರ್ಮ್ ಆಗ್ತೈತಿ. ಸೊ ಸ್ಟ್ರಕ್ಚರ್ ಒಳಗೆ ಹೇಳ್ದಂಗೆ ಅಥವಾ ಪ್ಯಾಟ್ರನ್ ಒಳಗೆ ಹೇಳ್ದಂಗೆ ಇಲ್ಲಿ ಫಿನಿಶ್ಡ್ ವರ್ಡ್ ತೊಗೊಂಡಿವಿ. ಆ್ಯಂಡ್ ಮೈ ಹೋಮ್ವರ್ಕ್ ಅನ್ನೋದು ಆಬ್ಜೆಕ್ಟ್ ಆಗ್ತೈತಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಒಂದು ಎಕ್ಸಾಂಪಲ್ ಆಗ್ತೈತಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಶಿ ಹ್ಯಾಸ್ ರಿಟನ್ ಅ ಲೆಟರ್, ದೇ ಹ್ಯಾವ್ ವಿಸಿಟೆಡ್ ಮೈಸೂರ್, ಹಿ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್, ಶಿ ಹ್ಯಾಸ್ ರೆಡ್ ಅ ನ್ಯೂಸ್ ಪೇಪರ್. ಈ ಎಕ್ಸಾಂಪಲ್ಸ್ಗಳು ನಾವು ನೋಡೋದಾದ್ವಿ ಅಂದರೆ ಇವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿರ್ತಕ್ಕಂಥ ಎಕ್ಸಾಂಪಲ್ಗಳು. ಯಾವ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ ಅನ್ನೋದನ್ನು ಈ ಎಕ್ಸಾಂಪಲ್ ಮುಖಾಂತರ ನಾವು ತಿಳ್ಕೊಬೋದು. ಇಲ್ಲಿ ಸಾಮಾನ್ಯವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯಾವ ಸೆಂಟೆನ್ಸ್ಗಳಲ್ಲಿ ಅಂದರೆ ಅಫರ್ಮೇಟಿವ್ ಸೆಂಟೆನ್ಸ್ಗಳಲ್ಲಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ, ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಯಾವ ರೀತಿಯಾಗಿ ಆ ವಾಕ್ಯಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಫಸ್ಟ್ ಅಫರ್ಮೇಟಿವ್ ಸೆಂಟೆನ್ಸು ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೂಡ ನಾವು ಇದಕ್ಕೆ ಕರಿಬಹುದು.
ಇದರಲ್ಲಿ ಸ್ಟ್ರಕ್ಚರ್ ಮೇಲೆ ಹೇಳ್ದಂಗೆ ಸಬ್ಜೆಕ್ಟು ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟು. ಇಲ್ಲಿ ಎಕ್ಸಾಂಪಲ್ ನಾವು ನೋಡೋದಾದರೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಐ ವಿ ಯು ಅನ್ನೋದನ್ನು ಯೂಸ್ ಮಾಡಿದ್ವಿ ಅಂದರೆ, ಹಾಗೂ ದೇ ಅನ್ನೋದು ಯೂಸ್ ಮಾಡಿದ್ವಿ, ಹಿ ಅನ್ನೋದು ಯೂಸ್ ಮಾಡಿದ್ವಿ ಅಂದರೆ ಇಲ್ಲಿ ಎಕ್ಸಾಂಪಲ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಐ ಅನ್ನೋದನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಆಗ್ತದೆ. ವಿ ಯೂಸ್ ಮಾಡಿದ್ವಿ, ವಿ ಹ್ಯಾವ್ ಒನ್ ದ ಮ್ಯಾಚ್ ಆಗ್ತದೆ. ಯು ಹ್ಯಾವ್ ಹೆಲ್ಪ್ಡ್ ಮೀ ಆಗ್ತದೆ. ದೇ ಹ್ಯಾವ್ ಅರೈವ್ಡ್, ಹಿ ಹ್ಯಾಸ್ ರಿಟರ್ನ್ ಅ ಲೆಟರ್, ಶಿ ಹ್ಯಾಸ್ ಕುಕ್ಡ್ ಫುಡ್. Then it has stopped raining. These are the examples in affirmative sentences. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ನಾವು ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವಾಕ್ಯಗಳು ನಮಗೆ ತಿಳಿಸ್ಕೊಡ್ತವೆ. ಹಾಗೆ ಮುಂದಿನದಾಗಿ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನಾವು ನೋಡೋದಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ನೋಡ್ತೀವಿ, ಹಾಗೆ ಆ ನೆಗೆಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಏನೈತಪ್ಪ ಅಂದರೆ ದೇರ್ ಈಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ನೆಗೆಟಿವ್ ಫಾರ್ಮ್ ನಾಟ್ ಪ್ಲಸ್ ಮೇನ್ ವರ್ಬ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಇದು ಸೆಂಟೆನ್ಸ್ ಅಂದರೆ ನೆಗೆಟಿವ್ ಸೆಂಟೆನ್ಸ್ನ ಒಂದು ಸ್ಟ್ರಕ್ಚರ್ ಆಗ್ತೈತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ. ಎಕ್ಸಾಂಪಲ್ ನೋಡೋದಾದರೆ ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ಹೋಮ್ ವರ್ಕ್, ಶಿ ಹ್ಯಾಸ್ ನಾಟ್ ಕಮ್ ಎಟ್, ದೇ ಹ್ಯಾವ್ ನಾಟ್ ವಿಸಿಟೆಡ್ ಡೆಹಲಿ. ಈ ಎಕ್ಸಾಂಪಲ್ಸ್ ನೋಡಿದ್ವಿ ಅಂದರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ಗೆ ಸರಿಯಾಗಿರ್ತಕ್ಕಂಥ ಎಕ್ಸಾಂಪಲ್ ಆಗ್ತಾವೆ. ಸೊ ಇವುಗಳನ್ನು ನೋಡಿದ್ವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಬೋದು. ಹಾಗೆ ಮುಂದಿನದಾಗಿ ಇಂಟರಾಗೇಟಿವ್ ಸೆಂಟೆನ್ಸಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು, ಕ್ವೆಶನ್ಗಳನ್ನು ಯಾವ ರೀತಿ ನಾವು ಇದೇ ಟೆನ್ಸ್ ಒಳಗೆ ಕೇಳ್ತೀವಪ್ಪ ಅಂದರೆ ಮೊದಲಿಗೆ ಎಸ್ ಆರ್ ನೋ ಕ್ವಶನ್ ನಾವು ನೋಡೋದಾಯ್ತು ಅಂದರೆ ಅದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಐತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಂದರೆ ಹ್ಯಾಸ್ ಅಥವಾ ಹ್ಯಾವನ್ನು ವಾಕ್ಯದ ಮೊದಲಿಗೆ ಯೂಸ್ ಮಾಡ್ತೀವಿ. ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಯಾವುದೇ ಒಂದು ಪ್ರಶ್ನೆಯನ್ನು ಅಂದರೆ ಎಸ್ ಆರ್ ನೋ ಪ್ರಶ್ನೆಯನ್ನು ನಾವು ಫ್ರೇಮ್ ಮಾಡಬೇಕಂದ್ರೆ ಅದರ ಮೊದಲಿಗೆ ಆ ವಾಕ್ಯದ ಮೊದಲಿಗೆ ಆ ಟೆನ್ಸಿನ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ವಿ ಅಂದರೆ ಮಾತ್ರ ಅದೇನಾಗ್ತೈತಿ ಎಸ್ ಆರ್ ನೋ ಕ್ವಶನ್ ಆಗ್ತೈತಿ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂದರೆ ಹ್ಯಾಸು ಮತ್ತು ಹ್ಯಾವ್ ಆಗಿರೋದ್ರಿಂದ ಬಿಗಿನಿಂಗ್ ಅವನ್ನ ಯೂಸ್ ಮಾಡಿ ನೆಕ್ಸ್ಟ್ ಸಬ್ಜೆಕ್ಟನ್ನು ಯೂಸ್ ಮಾಡಿ ಹಾಗೆ ಮೇನ್ ವರ್ಬ್ V3 ಫಾರ್ಮನ್ನು ಯೂಸ್ ಮಾಡಿ ಕೊನೆಗೆ ಆಬ್ಜೆಕ್ಟನ್ನು ಬರೆದ್ವಿ ಅಂದರೆ ಅದು ಎಸ್ ಆರ್ ನೋ ಕ್ವಶನ್ ಫಾರ್ಮ್ ಆಗ್ತೈತಿ. ಸೊ ಎಕ್ಸಾಂಪಲ್ ನೋಡೋದಾದರೆ ಮೊದಲನೇದು ಹ್ಯಾವ್ ಯು ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಮೇಲ್ಗಡೆ ತೋರಿಸಿರ್ತಕ್ಕಂಥ ಸ್ಟ್ರಕ್ಚರ್ ನೋಡಿದಾಗ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹ್ಯಾವ್ ಯು ಕಂಪ್ಲೀಟೆಡ್ ದ ಅಸೈನ್ಮೆಂಟ್, ಹ್ಯಾಸ್ ಶಿ ಗಾನ್ ಟು ಸ್ಕೂಲ್, ಹ್ಯಾವ್ ದೇ ಅರೈವ್ಡ್. ಇಲ್ಲಿ ಹ್ಯಾವು ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಎರಡನ್ನೂ ನಾವು ಯೂಸ್ ಮಾಡಿದ್ದೀವಿ. ಹ್ಯಾವ್ ಆಲ್ರೆಡಿ ನಮ್ಗೆ ಗೊತ್ತೈತಿ ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ, ಹಾಗೆ ಹ್ಯಾಸನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ. ಹ್ಯಾವನ್ನು ಪ್ಲೂರಲ್ ಫಾರ್ಮ್ ಇದ್ದಲ್ಲಿ, ಹ್ಯಾಸನ್ನು ಸಿಂಗ್ಯುಲರ್ ಇದ್ದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಯೂಸ್ ಮಾಡ್ತೀವಿ. ಈ ವಾಕ್ಯಗಳಿಗೆ ನಾವೇನಾದರೂ ಆನ್ಸರನ್ನು ಕೊಡ್ಬೇಕಂದ್ರೆ ಅವು ಶಾರ್ಟ್ ಆನ್ಸರನ್ನಾಗಿ ಮಾಡ್ಬೇಕಂದ್ರೆ ಇಲ್ಲಿ ಆನ್ಸರ್ ಕೂಡ ಅದಾವು. ಹ್ಯಾವ್ ಯು ಕಂಪ್ಲೀಟೆಡ್ ದ ಅಸೈನ್ಮೆಂಟ್ಸ್ ಅಂದರೆ ಆನ್ಸರ್ ಎಸ್ ಇತ್ತು ಅಂದರೆ ಎಸ್ ಐ ಹ್ಯಾವ್, ನೋ ಇತ್ತು ಅಂದರೆ ನೋ ಐ ಹ್ಯಾವಂಟ್ ಅಂಥೇಳಿ ಕೂಡ ನಾವು ಯೂಸ್ ಮಾಡ್ಬೋದು. ಹಾಗೆ ಮುಂದಿನದಾಗಿ WH ಕ್ವಶನ್ಸ್ಗಳನ್ನು ಇದೇ ಟೆನ್ಸ್ ಫಾರ್ಮಲ್ಲಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ WH ಕ್ವಶನನ್ನು ಯಾವ ರೀತಿ ಕೇಳ್ತೀವಿ ಅಂದರೆ ಇಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗ್ತೈತಿ. ಬಿಗಿನಿಂಗ್ WH ವರ್ಡನ್ನು ಯೂಸ್ ಮಾಡ್ತೀವಿ, ಪ್ಲಸ್ ಹ್ಯಾಸ್, ನಂತರ ಹ್ಯಾಸ್ ಅಥವಾ ಹ್ಯಾವ್ ಫಾರ್ಮನ್ನು ಯೂಸ್ ಮಾಡ್ತೀವಿ, ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಇದು WH ಕ್ವಶನಿನ ಒಂದು ಸ್ಟ್ರಕ್ಚರ್ ಆಗ್ತದೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾಯ್ತು ಅಂದರೆ ವೇರ್ ಹ್ಯಾವ್ ಯು ಕೆಪ್ಟ್ ದ ಬುಕ್, ವೈ ಹ್ಯಾಸ್ ಹಿ ಲೆಫ್ಟ್ ಅರ್ಲಿ, ವಾಟ್ ಹ್ಯಾವ್ ದೇ ಡನ್. ಈ ಮೂರು ಎಕ್ಸಾಂಪಲ್ ನಾವು ನೋಡೋದಾಯ್ತಂದರೆ ಇವು WH ಪ್ರಶ್ನೆಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬಹುದು. ಮುಂದೆ ನೋಡೋದಾದರೆ
ಯೂಸಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಆಲ್ರೆಡಿ ಗೊತ್ತೈತೆ ನಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಪ್ಪ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೇವೆ ಅಂಥದ್ರಲ್ಲಿ ಮೊದಲನೇದು ಆ್ಯಕ್ಷನ್ ಕಂಪ್ಲೀಟೆಡ್ ರೀಸೆಂಟ್ಲಿ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆ್ಯನ್ ಆ್ಯಕ್ಷನ್ ವಿಚ್ ಈಸ್ ಹ್ಯಾಪನ್ಡ್ ರೀಸೆಂಟ್ಲಿ ಅಂದರೆ ಈಗ ತಾನೇ ಮುಗಿದಿರ್ತಕ್ಕಂಥ ಒಂದು ಕ್ರಿಯೆ ಬಗ್ಗೆ ನಾವು ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ ಪ್ರಾಜೆಕ್ಟ್. ಇಲ್ಲಿ ಅವ ಮುಗಿಸಿರ್ತಕ್ಕಂಥ ಪ್ರಾಜೆಕ್ಟ್ ಏನದ ಜಸ್ಟ್ ಮುಗ್ದಿರ್ತಕ್ಕಂಥದ್ದು. ಸೊ ಅದರ ಬಗ್ಗೆ ಅವ ಹೇಳ್ಬೇಕಂದ್ರೆ ಅವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕಾಗ್ತೈತಿ. ಸೊ ನೆಕ್ಸ್ಟ್ ಶಿ ಹ್ಯಾಸ್ ಜಸ್ಟ್ ಅರೈವ್ಡ್. ಅವಳು ಈಗ ತಾನೇ ಬಂದು ತಲುಪಿದ್ಲು ಅನ್ನೋ ಒಂದು ಕ್ರಿಯೆ ಬಗ್ಗೆ ಅದರ ಬಗ್ಗೆ ಹೇಳಬೇಕಂದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ನಾವಿಲ್ಲಿ ಎರಡು ವರ್ಡ್ಸ್ಗಳನ್ನು ನೋಡ್ಬೋದು. ಜಸ್ಟ್ ಅನ್ನೋದು ಆಗ ತಾನೇ ಮುಗಿದಿರ್ತಕ್ಕಂಥ ಒಂದು ಕ್ರಿಯೆ ಬಗ್ಗೆ ಹೇಳಲಿಕ್ಕೆ ಆ ಒಂದು ಶಬ್ದ ಭಾಳ ಸೂಕ್ತ ಆಗ್ತೈತಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ನಾವು ಯಾವಾಗ ಒಂದು ಕ್ರಿಯೆ ರೀಸೆಂಟಾಗಿ ಅಂದರೆ ಈಗ ತಾನೇ ಮುಗಿದಿರ್ತಕ್ಕಂಥದ್ರ ಬಗ್ಗೆ ಮಾತಾಡಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಮುಂದಿನದಾಗಿ ಎಕ್ಸ್ಪೀರಿಯನ್ಸ್ ಇನ್ ಅ ಲೈಫ್. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಐ ಹ್ಯಾವ್ ವಿಸಿಟೆಡ್ ಬ್ಯಾಂಗ್ಳೂರ್ ಮೆನಿ ಟೈಮ್ಸ್. ನಮ್ಮ ಜೀವನದ ಅನುಭವಗಳನ್ನು ಅಂದರೆ ನಾವಿಲ್ಲಿ ಬೆಂಗಳೂರಿಗೆ ಬಹಳಷ್ಟು ಸಾರಿ ವಿಸಿಟ್ ಮಾಡಿದ್ದೆ ಅನ್ನೋ ಒಂದು ವಾಕ್ಯವನ್ನು ನಾವು ಹೇಳೋದಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹೇಗೆ ಐ ಹ್ಯಾವ್ ವಿಸಿಟೆಡ್ ಬೆಂಗಳೂರು ಮೆನಿ ಟೈಮ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲು ಹಿ ಹ್ಯಾಸ್ ನೆವರ್ ಸೀನ್ ದ ತಾಜ್ ಮೆಹಲ್ ಅಂತೇಳಿ. ಆ ತಾಜ್ ಮೆಹಲನ್ನು ಯಾವತ್ತೂ ನೋಡಿಲ್ಲ ಅನ್ನೋದು ಅವನ ಜೀವನದ ಒಂದು ಘಟನೆ ಅಂತ ಹೇಳ್ಬೋದು. ಹಾಗಾಗಿ ಅವುಗಳನ್ನು ಯೂಸ್ ಮಾಡಬೇಕಾದಾಗ ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಇಲ್ಲಿ ಯೂಸ್ ಮಾಡಬಹುದು. ಮುಂದಿನದಾಗಿ ಆ್ಯಕ್ಷನ್ ದ್ಯಾಟ್ ಅಫೆಕ್ಟ್ಸ್ ದ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಅವ ಗತಕಾಲದೊಳಗೆ ಕೀ ಕಳ್ಕೊಂಡಾನ, ಬಟ್ ಅದರ ಇಫೆಕ್ಟ್ ಸ್ಟಿಲ್ ಇಟ್ ಈಸ್ ಹ್ಯಾಪ್ನಿಂಗ್ ಟು ಹಿಮ್ ಇನ್ ದ ಪ್ರೆಸೆಂಟ್ ಟೈಮ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತಿ. ಶಿ ಹ್ಯಾಸ್ ಬ್ರೋಕನ್ ಹರ್ ಗ್ಲಾಸಸ್. ಎರಡು ಎಕ್ಸಾಂಪಲ್ ನೋಡಿದ್ವಿ ಅಂದರೆ ದ ಆ್ಯಕ್ಷನ್ ವಿಚ್ ಆಲ್ರೆಡಿ ಹ್ಯಾಪನ್ ಇನ್ ದ ಪಾಸ್ಟ್ ಬಟ್ ಇಟ್ ಹ್ಯಾಸ್ ಇಟ್ಸ್ ಅಫೆಕ್ಟ್ ಇನ್ ಪ್ರೆಸೆಂಟ್ ಟೈಮ್. ಗತಕಾಲದಲ್ಲಿ ಮುಗಿದರೂ ಕೂಡ ಅದರ ಒಂದು ಪ್ರಭಾವ ಸದ್ಯದ ಪ್ರಸ್ತುತ ಟೈಮಲ್ಲಿ ಅಂದರೆ ವರ್ತಮಾನ ಸಮಯದಲ್ಲಿ ಕೂಡ ಅದರ ಪ್ರಭಾವವನ್ನು ನಾವು ನೋಡ್ತಿರ್ಬೇಕಾದಾಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ಕೊನೆಯದಾಗಿ ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಅಂಟಿಲ್ ನೌ ಅಂತೇಳಿ. ಈ ಪಾಸ್ಟ್ ಟೈಮಲ್ಲಿ ಆಗಿರ್ತಕ್ಕಂಥ ಕೆಲಸ ಅಂದರೆ ಶುರುವಾಗಿರ್ತಕ್ಕಂಥ ಕೆಲಸ ಇನ್ನೂ ಪ್ರೆಸೆಂಟ್ ಟೈಮಲ್ಲಿ ಏನದ ಕಂಟಿನ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 5 years. ಸ್ಟಿಲ್ ಶಿ ಈಸ್ ಲಿವಿಂಗ್ ದೇರ್ ಬಟ್ ಹಿ ಹ್ಯಾಸ್ ಟು ಟೆಲ್ ಅಬೌಟ್ ಹೀಸ್ starting time. So he said that I have lived here for 5 years. It is in present perfect tense. ಸೊ ಆ ಕ್ರಿಯೆ ಗತಕಾಲದಲ್ಲಿ ಶುರುವಾಗಿರೋ ಕ್ರಿಯೆ ಇನ್ನೂ ಕೂಡ ಅಲ್ಲೇ ಇರೋದ್ರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡೋದು ನೋಡ್ತೀವಿ. ಹಾಗೆ ದೇ ಹ್ಯಾವ್ ವರ್ಕ್ಡ್ ಇನ್ ದಿಸ್ ಕಂಪನಿ ಸಿನ್ಸ್ 2020. ಸ್ಟಿಲ್ ಹಿ ಈಸ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ. ಸೊ ವೆನ್ ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿ ಈಸ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ ಹಿ ಹ್ಯಾಸ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಎಕ್ಸಾಂಪಲ್ ನಮಗೆ ಹೇಳೋ ಪ್ರಕಾರ ದೇ ಹ್ಯಾವ್ ವರ್ಕ್ಡ್ ಇನ್ ದಿಸ್ ಕಂಪನಿ ಸಿನ್ಸ್ 2020. ಇಂಥ ಸಿಚುವೇಷನ್ಗಳಲ್ಲಿ ನಾವೇನು ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗ ಮಾಡ್ತೀವಿ. ಹಾಗೆ ಇಲ್ಲಿ ಟೈಮ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಅಂತೇಳಿ ಯಾವ ಶಬ್ದಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆ ಟೈಮ್ ಬಗ್ಗೆ ತಿಳಿಸ್ಬೇಕಾದಾಗ ಉಪಯೋಗ ಮಾಡ್ತೀವಪ್ಪ ಅಂದರೆ ಮೊದಲನೇದು ಆಲ್ರೆಡಿ, ಜಸ್ಟ್, ಯೆಟ್, ಎವರ್, ನೆವರ್, ಸಿನ್ಸ್, ಹಾಗೆ ರೀಸೆಂಟ್ಲಿ, ಫಾರ್ ಆ್ಯಂಡ್ ಸೋ ಫಾರ್. ಅವುಗಳನ್ನು ನಾವು ಎಕ್ಸಾಂಪಲ್ ನೋಡೋದಾದರೆ ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ವರ್ಕ್. ಇಲ್ಲಿ ಆಲ್ರೆಡಿ ಅನ್ನೋ ವರ್ಡನ್ನು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಯೂಸ್ ಮಾಡಿರೋದನ್ನು ನೋಡ್ತೀವಿ. ಹಾಗೆ ಹ್ಯಾವ್ ಯು ಈಟನ್ ಲಂಚ್ ಎಟ್ ಅಂತೇಳಿ ಇಲ್ಲಿ ಎಟ್ ಅನ್ನೋ ವರ್ಡು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸೂಕ್ತವಾಗಿ ನಾವು ಉಪಯೋಗ ಮಾಡಿರೋದು. ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2020 ಮೇಲ್ಗಡೆ ಈ ಎಕ್ಸಾಂಪಲ್ ಕೂಡ ನೋಡಿದ್ದೀವಿ ನಾವು. ನಾಲ್ಕನೇ ಎಕ್ಸಾಂಪಲ್ ವಿ ಹ್ಯಾವ್ ಸ್ಟಡೀಡ್ ಇಂಗ್ಲೀಷ್ ಫಾರ್ 3 years. ಈ ಒಂದು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದ್ವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆ ಪರ್ಟಿಕ್ಯುಲರ್ ಶಬ್ದಗಳನ್ನು ನಾವು ಯೂಸ್ ಮಾಡಿ ವಾಕ್ಯಗಳನ್ನು ಅಥವಾ ಒಂದು ಕ್ರಿಯೆಯ ಬಗ್ಗೆ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ತೀವಿ. ಹಾಗೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮೇನ್ ವರ್ಬಿನ V3 ಫಾರ್ಮನ್ನು ನಾವು ಯೂಸ್ ಮಾಡಲೇಬೇಕು ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ಕಂಪಲ್ಸರಿ ಟು ಯೂಸ್ ದ ಮೇನ್ ವರ್ಬ್
3 ಫಾರ್ಮ್. ಸೊ ಯಾವ್ಯಾವುದು ಮೇನ್ ವರ್ಬ್ಗಳನ್ನು ನಾವಿಲ್ಲಿ ನೋಡ್ಬೋದು ಅನ್ನೋದಕ್ಕೆ ಕಾಮನ್ ವರ್ಬ್ ಫಾರ್ಮಿನ V1 V2 ಹಾಗೂ V3 ಫಾರ್ಮ್ ಏನೇನು ಬರ್ತಾವೆ ಅನ್ನೋದನ್ನು ಒಂದಿಷ್ಟು ಎಕ್ಸಾಂಪಲ್ ನೋಡೋಣ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಮೇನ್ ವರ್ಬ್ V1 ಗೊತ್ತಿರ್ತೈತಿ, V2 ಗೊತ್ತಿರ್ತೈತಿ, ಮತ್ತು V3 ಅಂದರೆ ಏನು ಅನ್ನೋದು ಗೊತ್ತಿರೋಂಗಿಲ್ಲ, ಮತ್ತು V3 ಫಾರ್ಮ್ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ಒಂದಿಷ್ಟು ಎಕ್ಸಾಂಪಲ್ ನಿಮಗೆ ಪ್ರಾಕ್ಟೀಸ್ ಪರ್ಪಸ್ ನಾ ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಗೋ ಅನ್ನೋದು V1 ಫಾರ್ಮ್ ಆದರೆ V2 ಫಾರ್ಮ್ ವೆಂಟ್ ಆಗ್ತದೆ. ಗಾನ್ V3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ PP ಫಾರ್ಮ್ ಅಂದರೂ ಕೂಡ ಅದು ಸರಿಯಾದ ಫಾರ್ಮ್ ಆಗ್ತೈತಿ. ಹಾಗೆ ಏಟ್ ಈಟನ್ ಅಂತೇಳಿ. ರೈಟ್ V1 ಆದರೆ ರೋಟ್ V2 ಆಗ್ತೈತಿ. ರಿಟರ್ನ್ V3 ಫಾರ್ಮ್ ಆಗ್ತೈತಿ. ಸಿ V1 ಆದರೆ ಸಾ V2 ಫಾರ್ಮ್ ಆಗ್ತೈತಿ. ಸೀನ್ V3 ಫಾರ್ಮ್ ಆಗ್ತದೆ. ಡು V1 ಆದರೆ ಡಿಡ್ V2 ಆಗ್ತೈತಿ. ಡನ್ V3 ಫಾರ್ಮ್ ಆಗ್ತೈತಿ. ಹಾಗೆ ಸ್ಪೀಕ್ ಸ್ಪೋಕ್ ಸ್ಪೋಕನ್, ಟೇಕ್ ಟುಕ್ ಟೇಕನ್, ಗಿವ್ ಗೇವ್ ಗಿವನ್, ಬ್ರೇಕ್ ಬ್ರೋಕ್ ಬ್ರೋಕನ್, ಕಮ್ ಕೇಮ್ ಖಮ್ ಅಂತೇಳಿ. ಈ ಕಮ್ ಕೇಮ್ ಕಮ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಕನ್ಫ್ಯೂಷನ್ ಆಗ್ತೈತಿ. V3 ಫಾರ್ಮ್ ನಾವು ಹೆಚ್ಚಿನ ಟೈಮ್ ಒಳಗೆ ಕೇಮ್ ಅಂತಲೇ ಬರಿತೀವಿ, ಬಟ್ ಅಪ್ರೋಪ್ರಿಯೇಟ್ ಸೊ ರೈಟ್ ಫಾರ್ಮ್ ಆಫ್ ದ ಮೇನ್ ವರ್ಬ್ ಈಸ್ ಕಮ್ ಆಗ್ತೈತಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ. ಹಾಗೆ ಮುಂದಿನ ಲೈನ್ಸ್ಗಳನ್ನು ನೋಡೋದಾದರೆ ಇಲ್ಲಿ ಒಂದು ಸ್ಮಾಲ್ ಎಕ್ಸರ್ಸೈಸ್ ಐತಿ. ನಾವು ಇಷ್ಟೊತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಕಲ್ತಿದ್ದೀವಿ. ಅಲ್ಲಿ ಇಂಪಾರ್ಟೆಂಟ್ಲಿ ವಿ ಆರ್ ಯೂಸಿಂಗ್ ಟು ಹೆಲ್ಪಿಂಗ್ ವರ್ಬ್. ಒನ್ ಈಸ್ ಹ್ಯಾಸ್, ಅನದರ್ ಒನ್ ಈಸ್ ಹ್ಯಾವ್. ಸೊ ನಾವು ಇಲ್ಲಿ ಹ್ಯಾಸನ್ನು ಮತ್ತು ಹ್ಯಾವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಕ್ ಮೇಲೆ ನಾವು ಪ್ರಯೋಗ ಮಾಡಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಾಲೆಜನ್ನು ತಿಳ್ಕೊಳ್ಳೋಣ. ಬಿಗಿನಿಂಗಲ್ಲಿ ಶಿ ಡ್ಯಾಶ್ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್ ಐತಿ. ನಾವು ಮೊದಲೇ ಹೇಳಿದ್ದೀವಿ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಸಿಂಗ್ಯುಲರ್ ಫಾರ್ಮ್ ಹಿ ಶಿ ಇಟ್ ಬಂತು ಅಂದರೆ ನಾವು ಹ್ಯಾಸ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಶಿ ಹ್ಯಾಸ್ ಈಸ್ ದ ರೈಟ್ ಆನ್ಸರ್. ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್. ಹಾಗೆ ಸೆಕೆಂಡ್ ದೇ ಹ್ಯಾವ್ ವಿಸಿಟೆಡ್. ಪ್ಲೂರಲ್ ಫಾರ್ಮ್ ಬಂತು ಅಂದರೆ ನಾವು ಹೆಲ್ಪಿಂಗ್ ವರ್ಬ್ ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಾಗೆ I have finished. I have finished. He has gone and we have won. These are the examples for exercise work. Today ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನೀವು ಸಂಪೂರ್ಣವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು, ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಹಾಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ ಎಸ್ ಆರ್ ನೋ ಕ್ವಶನನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಹಾಗೆ WH ಕ್ವಶನ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಲೈಕ್ ಆದರೆ ಲೈಕನ್ನು ಕೂಡ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ GR ಸ್ಮಾರ್ಟ್ ಟ್ಯುಟೋರಿಯಲ್ಸಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.